ಸುದೀಪ್ ಸರ್ ಬಂದ್ಬಿಟ್ಟು ಕೇಳ್ತಾರೆ, ಗಿಲ್ಲಿ ನಿಜವಾಗ್ಲೂ ಕಳಪೆ ಪಟ್ಟಕ್ಕೆ ಲಾಯಕ್ಕಿದ್ರ ಅವರು ಅಂತ ಹೇಳ್ಬಿಟ್ಟು. ಅವಾಗ ಕಾಕ್ರೋಚ್ ಸುದಿಯವ್ರು ಹೇಳ್ತಾರೆ, ಇಲ್ಲ ಗಿಲ್ಲಿ ಏನು ಕಳಪೆಗೆ ಹೋಗೋ ಹುಡುಗನೇ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಮನೆಯವರೆಲ್ಲ ಏನಕ್ಕೆ ಗಿಲ್ಲಿ ನೇಮ್ ತಗೊಂಡ್ರು ಅಂದ್ರೆ 6-7 ಬಂದಿತ್ತು, ಈಕ್ವಲ್ ಆಗಿ ಏನ್ ಬಂದಿರ್ಲಿಲ್ಲ. ಗಿಲ್ಲಿಗೆ ಕಳಪೆ ಕೊಡುವಂತ ಅವನು ಕಲಾವಿದ ಅಲ್ಲ ನಿಜವಾಗ್ಲೂ. ಏನಕ್ಕೆ ಅವನಿಗೆ ಕಳಪೆ ಕೊಡಬಾರ್ದು ಅಂತಿದ್ರು ಅಂದ್ರೆ, ಅವನಿಗೆ ಕಳಪೆ ಕೊಡಬೇಕು ಅಂತ ಏನು ಅನ್ಕೊಂಡಿದ್ದ ಅಂದರೆ ಎಲ್ಲನೂ ಇದು ಗೇಮ್ನು ಹಾಳು ಮಾಡಿದ, ಕೆಲವ್ರಿಗೆ ಇದು ಮಾಡ್ತಾ ಇದ್ದ, ಟೀಕೆ ಮಾಡ್ತಾ ಇದ್ದ, ಅದರಿಂದ ಕಳಪೆ ಕೊಡೋಣ ಅಂತ ಎಷ್ಟೋ ಜನ ಅನ್ಕೊಂಡ್ರು. ಆಮೇಲೆ ಕಳಪೆ ಕೊಡಬಾರ್ದು ಅಂತಲೂ ಏನು ಅನ್ಕೊಂಡು ಅಂದರೆ, ಅವ್ನಿಗೆ ಕಳಪೆ ಕೊಟ್ಟು ಜೈಲಿನಲ್ಲಿ ಏನಾರು ಇಟ್ಟರೆ ಅವನೇನಾರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಇಡೀ ಮನೆಗೆ ಪನಿಷ್ಮೆಂಟ್ ಆಗುತ್ತೆ, ಅದರಿಂದ ಬೇಡ ಅನ್ಕಂಡು ಡಿಸೈಡ್ ಮಾಡಿದ್ರು. ಆಮೇಲೆ ಕಾಕ್ರೋಚರ್ಗೆ ಅಲ್ಲಿ ಏನಾರು ಕಳಪೆ ಕೊಟ್ಟು ಅವ್ರಿಗೆ ಕಳ್ಸಿದ್ರೆ ಅವ್ರಿಗೆ ಏನೋ ದಮ್ಮು ಹೊಡಿಲೇಬೇಕಾಯ್ತು. ಅದೇ ಸುದೀಪ್ ಸರ್ ಹೇಳಿದ್ರಲ್ಲ, ನನಗೆ ದಮ್ಮಿಲ್ಲ ಅಂದ್ರೆ ಆಗೋದಿಲ್ಲ, ಕಳಿಸ್ಬಿಡ್ರಿ ಅಣ್ಣ ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದರಿಂದ ನಾನೇನು ಮಾಡಿದೆ, ಗಿಲ್ಲಿ ಕೊಡ್ತಿರ್ಲಿಲ್ಲ, ಇವರು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಅವಾಗ ಗಿಲ್ಲಿ ಕಳಪೆಗೆ ಹೋದ್ರು. ಬಟ್ ಸರಿ ಅಲ್ಲ ಅಲ್ವಾ ಇದು, ಅಂದ್ರೆ ಪಾಪ ಗಿಲ್ಲಿ ಅಂದ್ರೆ ವಾರ ಪೂರ್ತಿ ಎಂಟರ್ಟೈನ್ಮೆಂಟ್ ಮಾಡಿ ಕಳಪೆಗೆ ಹೋಗೋದು ಸರಿ ಅಲ್ಲ ಅಲ್ವಾ? ಹೌದೌದು, ಸರಿ ಅಲ್ಲ.